ಸಿಂಹರಾಶಿ ಭೂಮಿಗೆ ಸಂಬಂಧಪಟ್ಟ ಹಾಗೆ, ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಅಶುಭವಾದಂತಹ ವಾರ್ತೆಯನ್ನು ಕೇಳ್ತೀರಿ. ನೀವೇನೋ ಅಂದುಕೊಂಡಿರ್ತೀರಿ ಯಾವುದೋ ಒಳ್ಳೆಯದಾಗತ್ತೆ, ಅದರಿಂದ ಅನುಕೂಲ ಇದೆ ಅಂತ, ಆದರೆ ಅದು ನಿಮಗೆ ಅಶುಭವಾಗಿ ಫಲವನ್ನ ನೀಡ್ತಕ್ಕಂಥದ್ದಾಗತ್ತೆ. ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ವ್ಯಾವಹಾರಿಕವಾಗಿ ನಾನು ಉಳ್ಕೊಂಡ್ಬಿಟ್ರೆ ಒಳ್ಳೆಯದು ಅಂತಕ್ಕಂತಹ ಭಾವನೆ ಬರುತ್ತೆ. ಯಾವುದೇ ರೀತಿಯ ಸಂಬಂಧಗಳಾಗ್ಲಿ, ಆ ಒಂದು ಬಂಧುತ್ವ ಆಗಲಿ, ಸ್ನೇಹವಾಗ್ಲಿ ಯಾವುದೂ ಬೇಡ, ಕೇವಲ ವ್ಯಾವಹಾರಿಕವಾಗಿ ವರ್ತಿಸ್ಬಿಡೋಣ, ಯಾರನ್ನೂ ಕೂಡ ನಂಬೋದಕ್ಕೆ ಕಷ್ಟ ಆಗತ್ತೆ ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಬರಬಹುದು. ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಕೂಡ ಬಹಳ ನಿಧಾನವಾಗಿ ಆಗತ್ತೆ. ಕೆಲಸ ಆಗುದಿಲ್ಲ ಅಂತಲ್ಲ, ಆದ್ರೆ ನಿಮ್ಮ ವೇಗಕ್ಕೆ ಅದು ಆಗದೇ ಇರತಕ್ಕಂಥದ್ದು. ಸ್ನೇಹಿತರ ಸಂಬಂಧಗಳು ನಿಮಗೆ ಹೆಚ್ಚಾಗತ್ತೆ. ಅವರ ಜೊತೆಯಲ್ಲಿ ಬಹಳ ಜಾಗರೂಕರಾಗಿ ವರ್ತಿಸಬೇಕಾಗತ್ತೆ. ಸ್ನೇಹಿತರು ಸ್ನೇಹಿತರಾಗೇ ಉಳಿದ್ರೆ ನಿಮಗೆ ಯಾವ ತೊಂದರೆಯೂ ಇಲ್ಲ. ಅವರು ಬೇರೆ ರೀತಿಯಲ್ಲಿ ನಿಮ್ಮನ್ನ ಏನಾದರೂ ಬಳಕೆ ಮಾಡ್ಕೊಳ್ತಾರೆ ಅನ್ನೋದಾದ್ರೆ ಅದು ನಿಮಗೆ ದೊಡ್ಡ ತೊಂದರೆಗೆ ಕಾರಣವಾಗುತ್ತೆ. ಸಾಯಂಕಾಲದ ಹೊತ್ತಿಗೆ ಹೊಸ ಸಂಬಂಧದಲ್ಲಿ ಮಾನಸಿಕವಾದಂತಹ ಬೇಸರ, ಯಾವುದೋ ಒಂದು ಹೊಸದಾಗಿ ಸಂಬಂಧವನ್ನ ಮಾಡಬೇಕು ಅಂತ ಅಂದುಕೊಂಡಿರಬಹುದು, ಅಥವಾ ಹೊಸದಾಗಿ ಸಂಬಂಧ ಆಗಿರಬಹುದು, ಮದುವೆ ಇತ್ಯಾದಿಗಳಿಂದ ಬೇರೆ ಬೇರೆ ಕುಟುಂಬಗಳ ಸಂಬಂಧ ಬೆಳೆದಿರಬಹುದು. ಆ ಕುಟುಂಬಗಳ ಒಂದು ಒತ್ತಡ ಅಥವಾ ಅವರ ಅಪೇಕ್ಷೆ, ಅವರು ನಿಮ್ಮಿಂದ ನಿರೀಕ್ಷೆ ಮಾಡತಕ್ಕಂತಹ ವಿಚಾರ ನಿಮಗೆ ಬೇಸರವನ್ನ ತರಬಹುದು ಅಂತಕ್ಕಂಥದ್ದು. ಶಾಂತಿಪ್ರದವಾದಂತಹ ಮನಸ್ಸನ್ನ ನೀವು ನಿಮ್ಮದಾಗಿಸ್ಕೊಳ್ಳಿ. ಯಾರ ಜೊತೆಯಲ್ಲೂ ಕೂಡ ಉದ್ವೇಗದಿಂದ ಮಾತಾಡ್ತಕ್ಕಂಥದ್ದು ಬೇಡ. ಕಪ್ಪು ಬಟ್ಟೆಯನ್ನ ಧಾರಣೆ ಮಾಡಬೇಡಿ. ದೇವಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಜಗನ್ಮಾತೆ ನಿಮ್ಮ ಸಕಲ ಸಂಕಷ್ಟಗಳನ್ನ ದೂರ ಮಾಡಲಿ, ಜೊತೆಗೆ ಒಳ್ಳೆಯ ಆಲೋಚನೆಗಳನ್ನ, ಸನ್ಮಾರ್ಗವನ್ನ ನಿಮಗೆ ಕರುಣಿಸ್ಲಿ. ಶುಭವಾಗಿ. ಕನ್ಯಾ ರಾಶಿ ಹೊಸ ಹೊಸ ಆಲೋಚನೆಗಳಿಗೆ, ಹೊಸ ಹೊಸ ವಿಚಾರಕ್ಕೆ ಹಣವನ್ನ ಸಂಗ್ರಹ ಮಾಡಿಡಬೇಕು, ಕೂಡಿಡಬೇಕು ಅಂತಕ್ಕಂತಹ ಮನಸ್ಥಿತಿ ನಿಮ್ಮದಾಗತ್ತೆ. ಅದಕ್ಕೋಸ್ಕರವಾಗಿ ಬೇರೆ ಬೇರೆ ಯೋಜನೆಗಳನ್ನ ಹಾಕೊಳ್ತಕ್ಕಂಥದ್ದಿದೆ. ವಿರೋಧಿಗಳು, ಶತ್ರುಗಳು ನಿಮ್ಮನ್ನ ಯಾವುದಾದ್ರೂ ಕಾರಣದಿಂದ ಸೋಲಿಸಬೇಕು, ನಿಮಗೆ ತೊಂದರೆಯನ್ನ ಮಾಡಬೇಕು, ನಿಮಗೆ ಅಡ್ಡಿಯನ್ನುಂಟು ಮಾಡಬೇಕು ಅಂತ ಹೇಳಿ ಹೊಂಚಾಕಿ ಕೂತಿರ್ತಾರೆ. ಅದನ್ನ ಗಮನಿಸ್ಕೊಳ್ಬೇಕಾದಂಥದ್ದು. ಗಮನವಿಲ್ಲದೆ ಮಾಡಿದಂತಹ ಕೆಲವು ತಪ್ಪುಗಳು ನಿಮಗೆ ತೊಂದರೆಗೆ ಕಾರಣವಾಗತ್ತೆ. ಅಂತಹ ತಪ್ಪಿಗೆ ನೀವು ಸಿಗಹಾಕೊಳ್ತೀರಿ. ಇದನ್ನ ಗಮನಿಸ್ಕೊಳ್ಬೇಕು. ಆಕಾಶ ಮಾರ್ಗದಲ್ಲಿ ಹೋಗ್ತಕ್ಕಂತಹ ಪ್ರಯಾಣ ಅಂದ್ರೆ ಬೇರೆಯ ಊರಿಗೆ ವಿಮಾನ ಇತ್ಯಾದಿಗಳಲ್ಲಿ ಓಡಾಡ್ತಕ್ಕಂಥದ್ದು ನಿಮಗೆ ಶುಭವಲ್ಲ. ಅದರಿಂದ ತೊಂದರೆ ಇದೆ, ಆಘಾತಕ್ಕೆ ಕಾರಣ ಇದೆ ಅಂತಕ್ಕಂಥದ್ದು. ಸೋದರ ಮಾವನಿಗೆ ತೊಂದರೆ ಆಗಬಹುದು, ತಾಯಿಯ ಕುಟುಂಬಕ್ಕೆ ಏನಾದರೂ ಸಮಸ್ಯೆಗಳು ಬರಬಹುದು ಅಂತಕ್ಕಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ವೈರೋಚನಿ ದುರ್ಗಾ ಎಂಬತಕ್ಕಂತಹ ದೇವಿಯನ್ನ ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಎಲ್ಲ ವೈರುಧ್ಯಗಳು ದೂರವಾಗ್ಲಿ, ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಕ್ಲಿ ಅಂತಕ್ಕಂತಹ ಆಶಯ. ಶುಭವಾಗಿ. ತುಲಾರಾಶಿ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನೌಕರಿಯ ಭಯ, ಯಾವ ಕ್ಷಣದಲ್ಲಿ ಕೆಲಸ ಹೋಗ್ಬಿಡುತ್ತೋ ಅನ್ನುವಂತಹ ಆತಂಕ ಮನಸ್ಸಿನಲ್ಲಿ ಹೆಚ್ಚಾಗಿರುತ್ತೆ. ಅಜೀರ್ಣ ಸಮಸ್ಯೆ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಣ್ಣ ಸಮಸ್ಯೆ ನಿಮಗೆ ಈ ದಿವಸ ಕಾಡುವಂಥದ್ದಾಗಬಹುದು. ನಿಮ್ಮ ಕೆಟ್ಟ ಅಭ್ಯಾಸಗಳು ಏನಾದರೂ ಇದ್ರೆ ಅದನ್ನ ನಾನು ಬಿಟ್ಬಿಡ್ತೀನಿ, ಆ ದುಶ್ಚಟಗಳಿಂದ ಹೊರಬರ್ತೀನಿ ಅಂತಕ್ಕಂತಹ ಒಳ್ಳೆಯ ಸಂಕಲ್ಪವನ್ನ ಈ ದಿವಸ ಮಾಡಿ. ಇವತ್ತೇ ಪೂರ್ಣವಾಗಿ ಅದನ್ನ ಬಿಡ್ಲಿಕ್ಕೆ ಆಗದೇ ಇರಬಹುದು, ಆದರೆ ಸತ್ಸಂಕಲ್ಪ ಒಂದಲ್ಲ ಒಂದು ದಿವಸ ಒಳಿತನ್ನ ಮಾಡೇ ಮಾಡುತ್ತೆ ಅಂತಕ್ಕಂಥದ್ದು. ರಹಸ್ಯ ಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ. ಯಾವ ಕ್ಷಣದಲ್ಲಿ ಅವರಿಂದ ನಿಮಗೆ ಏನು ತೊಂದರೆ ಆಗುತ್ತೋ ಗೊತ್ತಿಲ್ಲ, ಅದನ್ನ ಗಮನಿಸ್ಕೊಳ್ಳಿಲ್ಲ, ತೊಂದರೆಗೆ ಕಾರಣವಾಗುತ್ತೆ. ಜೀವಕ್ಕೆ ಕುತ್ತನ್ನ ತಂದುಕೊಳ್ತಕ್ಕಂತಹ ಪರಿಸ್ಥಿತಿ ಬರಬಾರದು ಅನ್ನುವಂಥದ್ದು. ವಾಹನ ಚಾಲನೆ ಆಗ್ಲಿ, ದೂರದೂರಿಗೆ ಪ್ರಯಾಣವಾಗ್ಲಿ, ಇದು ಯಾವುದೂ ಕೂಡ ಬೇಡ. ಇವತ್ತಿನ ಮಟ್ಟಿಗೆ ಅಗತ್ಯವಾಗಿ ಓಡಾಡಬೇಕಾದಂತಹ ವಿಚಾರಗಳನ್ನು ಬಿಟ್ರೆ ವಿಶೇಷವಾಗಿ ಯಾವ ಪ್ರಯಾಣವೂ ಕೂಡ ಬೇಡವೇ ಬೇಡ ಅಂತ ಹೇಳಬೇಕು. ಆ ಸೂಚನೆಗಳಿರುವಾಗ ಅದನ್ನ ದಾಟಿ ನಡೆದಾಗ ಆಗತಕ್ಕಂತಹ ಅನಾಹುತಗಳನ್ನ ಅನುಭವಿಸಿಯೇ ತೀರಬೇಕಾದಂಥದ್ದಿರುತ್ತೆ. ವಾಯುವ್ಯಾಸ್ತ್ರ ಮಂತ್ರಶ್ರವಣವನ್ನ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ಕೆಲಸದ ಗುಣಮಟ್ಟ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು. ಇದರಿಂದ ನಿಮಗೆ ವೈಯಕ್ತಿಕವಾದಂತಹ
ಕೀಳರಿಮೆ ಅಥವಾ ಹಿನ್ನಡೆ ಆಗ್ತಕ್ಕಂತಹ ಸಾಧ್ಯತೆ, ಆಡಳಿತ ವರ್ಗ ಆಗಲಿ ಅಥವಾ ಪ್ರಬಲವಾದಂತಹ ವ್ಯಕ್ತಿಗಳ ಮನಸ್ಸಿನ ಮೇಲೆ ಇದರ ಪ್ರಭಾವ ಆಗುತ್ತೆ. ಆಗ ನಿಮಗೆ ಅವರ ವಿರುದ್ಧವಾದಂತಹ ಕಠಿಣವಾದಂತಹ ನಿರ್ಧಾರಗಳನ್ನ ಮಾಡಿದ್ರು ಅಂತಾದ್ರೆ ಅದು ನಿಮಗೆ ತೊಂದರೆಯನ್ನ ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರ ಸಹಕಾರ ಇದೆ ಅನ್ನುವಂಥದ್ದೇ ನಿಮಗೆ ದೊಡ್ಡ ಬಲವಾಗಿ ಪರಿಣಮಿಸ್ತಕ್ಕಂಥದ್ದು. ಆಹಾರದ ಬಗ್ಗೆ ಗಮನ ಇರಲಿ, ಶೀತ ಸಂಬಂಧವಾದಂತಹ ಸಮಸ್ಯೆಗಳ ಬಗ್ಗೆ ಗಮನ ಇರಲಿ, ಇವೆಲ್ಲವೂ ಕೂಡ ಸಣ್ಣ ಸಣ್ಣದಾಗಿ ನಿಮಗೆ ತೊಂದರೆಯನ್ನ ಅಡ್ಡಿಯನ್ನ ಮಾಡ್ತಕ್ಕಂಥದ್ದಾಗತ್ತೆ. ಕೋಪ ಅನರ್ಥಕ್ಕೆ ಕಾರಣವಾಗುತ್ತೆ. ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ಬಿಟ್ರೆ ಆ ಕ್ಷಣದಲ್ಲಿ ಏನು ಬೇಕಾದರೂ ಕೂಡ ಘಟಿಸಬಹುದು. ತಾಳ್ಮೆ, ಆಲೋಚನೆ ಮಾಡ್ತಕ್ಕಂತಹ ಶಕ್ತಿ, ವಿವೇಚನಾ ಶಕ್ತಿ ಇದು ಕೆಲಸ ಮಾಡಬೇಕಾದಂಥದ್ದು. ಸ್ನೇಹಿತರ ಜೊತೆಯಲ್ಲಿ ಜಗಳವಾಗ್ತಕ್ಕಂತಹ ಸಾಧ್ಯತೆಗಳು, ಆ ರೀತಿಯ ಸೂಚನೆಗಳು ಹೆಚ್ಚಾಗಿದೆ. ವಿಚಾರವನ್ನ ತಿಳಿದು ಆಗತಕ್ಕಂತಹ ಜಗಳವನ್ನ ನಿಲ್ಲಿಸ್ತಕ್ಕಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನ ಸ್ಪಷ್ಟವಾಗಿ ತಾಳ್ಮೆಯಿಂದ ಮಾತಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ನಾರಾಯಣೀ ದುರ್ಗೆಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಲಿ.